ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಕೊಡಗಿನ ವಿರಾಜಪೇಟೆಯಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಪ್ರಕರಣವನ್ನ ಎನ್ಐಎ ತನಿಖೆಗೆ ವಹಿಸುವಂತೆ ಆಗ್ರಹಿಸುತ್ತಿದ್ದಾರೆ. ವಿರಾಜಪೇಟೆ ಗಡಿಯಾರ ಕಂಬದ ಬಳಿ ಬಿಜೆಪಿ ಧರಣಿಗೆ ಕುಳಿತದ್ದು. ಮಾನವ ಸರಪಳಿಯನ್ನ ನಿರ್ಮಿಸಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಸಂಸದ ಯದುವೀರ್ ಭಾಗಿಯಾಗಿಲ್ಲ. ಇನ್ನು ಪ್ರತಿಭಟನೆಯಲ್ಲಿ ಸಂಸದ ಯದುವೀರ್ ಭಾಗಿಯಾಗಿಲ್ಲ. ಇವತ್ತು ನಡೆದಿರುವಂತಹ ಕೊಡಗಿನ ವಿರಾಜಪೇಟೆಯಲ್ಲಿ ಬಿಜೆಪಿ ಪ್ರತಿಭಟನೆಯಲ್ಲಿ ಸಂಸದ ಯದುವೀರ್ ಭಾಗಿಯಾಗಿಲ್ಲ. ಇನ್ನು ವಿರಾಜಪೇಟೆ ಗಡಿಯಾರ ಕಂಬದ ಬಳಿ ಬಿಜೆಪಿ ಧರಣಿಗೆ ಮುಂದಾಗಿದ್ದು. ಮಾನವ ಸರಪಳಿಯನ್ನ ನಿರ್ಮಿಸಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮಾಜಿ ಸ್ಪೀಕರ್ ಕೆಟಿ ಬೋಪಯ್ಯ ಹಾಗೆ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಸೇರಿದಂತೆ ಕಾರ್ಯಕರ್ತರು ಭಾಗಿಯಾಗಿದ್ದು. ಆದರೆ ಸಂಸದ ಯದುವೀರ್ ಭಾಗಿಯಾಗಿಲ್ಲ. ಧರ್ಮಸ್ಥಳ ಪರ ಘೋಷಣೆಯನ್ನು ಕೂಗಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿರಾಜಪೇಟೆ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಬಿಜೆಪಿ ನಾಯಕರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ನಡೆದಿರುವಂತಹ ಪ್ರೊಟೆಸ್ಟ್ ಇದು. ಇಷ್ಟು ದೊಡ್ಡ ಜನಸಂಖ್ಯೆ ಸೇರಿರ್ತಕ್ಕಂಥ ಹಿಂದೂ ಬಂಧುಗಳನ್ನು ಉದ್ದೇಶಿಸಿ ನಾವು ಬರೀ ಮಾತಿನಲ್ಲಿ ಮಾತಾಡಬೇಕು. ನಮ್ಮ ಕಣ್ಮುಂದೆ ಇದೆ. ಇದನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. 500 ವರ್ಷಗಳ ರಾಮನ ಜನ್ಮಭೂಮಿ ಅಲ್ಲ ಹೇಳುವಂತದನ್ನ ಮಾಡುವುದರ ಮೂಲಕ ಇವತ್ತು ನಿರಂತರವಾಗಿ ಮಾಡಿ ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ನಿಂತಿದೆ. 500 ವರ್ಷಗಳ ಇತಿಹಾಸ ಇರುವಂತಹ ರಾಮ ಜನ್ಮಭೂಮಿಯನ್ನ ನಾವು ನಿರ್ಮಾಣ ಮಾಡಿ ಅದ್ದೂರಿಯಾದಂತಹ ಸ್ವಾಗತವನ್ನ ಮಾಡಿದ್ದೀವಿ. ನಿರಂತರವಾಗಿ ಅಂದ್ರೆ ಶಬರಿಮಲೆ ಹಿಂದೂ ಕ್ಷೇತ್ರವಾಗಿರುವಂತಹ ನಮ್ಮ ಕೇಂದ್ರವನ್ನ ಕೂಡ ಅಲ್ಲಿ ಬೆಳಕು ಬರುವುದಿಲ್ಲ, ಪವಿತ್ರವೇ ಅಲ್ಲ